ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಯಾವ ರೀತಿ ಒಂದು ಪ್ರಾಪರ್ ಸ್ಟಡಿ ಪ್ಲಾನನ್ನು ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದು ಕೂಡ ಉಳಿದಿರೋ ಒಂದು ಅರೌಂಡ್ 50 ಡೇಸ್ ಟೈಮ್ನಲ್ಲಿ ಯಾವ ರೀತಿ ಪ್ರಿಪ್ರೇಷನನ್ನು ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಪ್ರಾಪರ್ ಸ್ಟಡಿ ಪ್ಲಾನ್ಗೆ ಹೋಗೋ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1ಗಾಗಿ ನಾವು ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ ಪ್ರಾಪರ್ ಸ್ಟಡಿ ಪ್ಲಾನ್ನ ಪ್ರಕಾರವೇ ಮಾಡಿದ್ದೀವಿ. ಸೊ ಇದನ್ನು ನೀವು ಫಾಲೋ ಅಪ್ ಮಾಡಿದ್ದಾದಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಸಿಗ್ತಾ ಇದ್ದಾವೆ, ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, 5000+ MCQ PDF ಅನ್ನು ಕೊಡ್ತಾ ಇದ್ದೀವಿ, ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ, ಕೇವಲ 2100ನಲ್ಲಿ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ ನೀವು ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಮೂಲಕ ಜಾಯ್ನ್ ಆಗ್ಬೋದು, ಅಥವಾ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ನ ಮೂಲಕ ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಾವು ಡೈಲಿ ಮಾಡುವ ಎಲ್ಲ ವಿಡಿಯೋಗಳ ಒಂದು ಲಿಂಕ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಸೊ ಹಾಗಾದರೆ ಈ ಒಂದು ಉಳಿದ 50 ದಿನಗಳಲ್ಲಿ ಯಾವ ರೀತಿ ಪ್ರಿಪ್ರೇಷನನ್ನು ಮಾಡಬೇಕು ಅಂತ ನೋಡಿದರೆ ಇಫ್ ಯು ಹ್ಯಾವ್ ಅರೌಂಡ್ 50 ಡೇಸ್ ದ ಬೆಸ್ಟ್ ಅಪ್ರೋಚ್ ಇಸ್ 3 ಪೇಜಸ್. ಸೊ ಈ ಒಂದು 3 ಪೇಜಸ್ನಲ್ಲಿ 3 ಹಂತಗಳಲ್ಲಿ ನಿಮ್ಮ ಒಂದು ಪ್ರಿಪ್ರೇಷನ್ ಇರಲಿ. ಮೊದಲನೇದು ಲರ್ನ್, ನೆಕ್ಸ್ಟ್ ಪ್ರಾಕ್ಟೀಸ್, ರಿವೈಸ್ ಆ್ಯಂಡ್ ಮಾಕ್ ಟೆಸ್ಟ್. ಲರ್ನಲ್ಲಿ ಏನು ಮಾಡ್ತೀರಾ, ಎಲ್ಲ ಕಾನ್ಸೆಪ್ಟ್ಗಳನ್ನು ಎಲ್ಲ ಯೂನಿಟ್ಗಳನ್ನು ಒಂದೊಂದಾಗಿ ಓದ್ತೀರಾ. ಸೊ ಆದಷ್ಟು ಫುಲ್ ಡೀಪಾಗಿ ಓದ್ತಾ ಕೂಡಬೇಡಿ ಇವಾಗ. ಸೊ ಆದಷ್ಟು ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವಿದೆ ಅವನ್ನೆಲ್ಲ ಓದ್ಕೊಳ್ಳಿ. ಅದಾದ ನಂತರ ಅದ್ರ ಮೇಲೆ MCQಗಳನ್ನು ಸಾಲ್ವ್ ಮಾಡಿ. ಸೊ ಇದಾದ ನಂತರ ಒಂದ್ಸರಿ ರಿವೈಸ್ ಮಾಡಿಕೊಂಡು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆಗ್ತಾ ಹೋಗಿ. ಇಷ್ಟನ್ನು ಫಾಲೋ ಅಪ್ ಮಾಡ್ತಾ ಹೋಗಿ. ಇದಾದ ನಂತರ ಇಲ್ಲಿ ಯಾವೆಲ್ಲ ಮೇನ್ ಇಂಪಾರ್ಟೆಂಟ್ ಇದಾವೆ, ಯಾವನ್ನೆಲ್ಲ ನಾವು ಇಲ್ಲಿ ಕವರ್ ಮಾಡಬೇಕು ಅಂತ ನೋಡಿದ್ರೆ ನಿಮಗೆಲ್ಲ ಗೊತ್ತಿರುವಾಗೆ 10 ಯೂನಿಟ್ಗಳಿದ್ದಾವೆ. ಈ ಟೀಚಿಂಗ್ ಆಪ್ಟಿಟ್ಯೂಡ್ನಲ್ಲಿ ಹಲವಾರು ಬಾರಿ ಟೀಚಿಂಗ್ ಮೆಥಡ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಇವ್ಯಾಲ್ಯೂಯೇಷನ್ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ಸೊ ಇವುಗಳ ಮೇಲೆ ಹೆಚ್ಚಿನ ಒಂದು ಫೋಕಸನ್ನು ನೀವು ಮಾಡಬೇಕಾಗುತ್ತೆ. ಟೀಚಿಂಗ್ ಮೆಥಡ್ಸ್ ಆಗಿರ್ಬೋದು, ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಮತ್ತು ಇವ್ಯಾಲ್ಯೂಯೇಷನ್ ಮೆಥಡ್ಸ್. ನಂತರ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಬಂದಾಗ ಇಲ್ಲಿ ಟೈಪ್ಸ್ ಆಫ್ ರಿಸರ್ಚ್ ಮೇಲೆ ಹೆಚ್ಚಿನ ಫೋಕಸನ್ನು ಮಾಡಬೇಕಾಗುತ್ತೆ, ಮೆಥಡ್ಸ್ ಆಫ್ ರಿಸರ್ಚ್ನ ಮೇಲೆ ಫೋಕಸ್ ಮಾಡಬೇಕು, ಹೈಪೋಥೆಸಿಸ್ ಮತ್ತು ಸ್ಯಾಂಪ್ಲಿಂಗ್ ಮೇಲೆ ಹೆಚ್ಚಿನ ಫೋಕಸನ್ನು ಮಾಡಬೇಕಾಗುತ್ತೆ. ಕಾಂಪ್ರಿಹೆನ್ಷನ್ಗೆ ಬಂದಾಗ ಒಂದು 10 ಪ್ಯಾರಾಗ್ರಾಫನ್ನು ಓದಿ MCಗಳನ್ನ ಸಾಲ್ವ್ ಮಾಡಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಸಾಕು. ಕಮ್ಯುನಿಕೇಷನ್ ಯೂನಿಟ್ಗೆ ಬಂದಾಗ ಸೊ ಇಲ್ಲಿ ಟೈಪ್ಸ್ ಆಫ್ ಕಮ್ಯುನಿಕೇಷನ್, ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ ಮತ್ತು ಕ್ಲಾಸ್ ರೂಮ್ ಕಮ್ಯುನಿಕೇಷನ್, ಈ 3 ಪಾಯಿಂಟ್ಗಳ ಮೇಲೆ ಹೆಚ್ಚಿನ ಫೋಕಸನ್ನು ಮಾಡಿ ಹೆಚ್ಚು MCQಗಳನ್ನು ಸಾಲ್ವ್ ಮಾಡಿ. ಸೊ ಇದಾದ ನಂತರ ಮೆಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ಗೆ ಬಂದಾಗ ಇಲ್ಲಿ ಪರ್ಸೆಂಟೇಜ್, ರೇಷೋ, ಯಾವರೇಜ್, ಸಿರೀಸ್ ಮತ್ತು ಪ್ರಾಫಿಟ್ ಲಾಸ್, ಸೊ ಇವುಗಳ ಮೇಲೆ ಹೆಚ್ಚಿನ ಫೋಕಸ್ ಮಾಡಿ ಹೆಚ್ಚು MCQಗಳನ್ನು ಸಾಲ್ವ್ ಮಾಡಿ. ಸೊ ಪ್ರತಿಯೊಂದು ಸಾಲ್ವ್ ಮಾಡೋ ಮೆಥಡ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಲಾಜಿಕಲ್ ರೀಸನಿಂಗ್ಗೆ ಬಂದಾಗ ಇಲ್ಲಿ ಆರ್ಗ್ಯುಮೆಂಟ್ಸ್, ಸಿಲೋಗಿಸಮ್, ಪ್ಯಾಲಸೀಸ್ ಮತ್ತು ರೀಸನಿಂಗ್ ಮತ್ತು ಸ್ಕ್ವೇರ್ ಆಫ್ ಅಪೋಸಿಷನ್, ಇವುಗಳ ಮೇಲೆ ಹೆಚ್ಚಿನ ಫೋಕಸನ್ನು ಮಾಡಿ ಪ್ರಾಕ್ಟೀಸನ್ನು ಮಾಡಿ ಹೆಚ್ಚು MCQಗಳನ್ನು ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಡೇಟಾ ಇಂಟರ್ಪ್ರಿಟೇಷನ್ಗೆ ಬಂದಾಗ ಇಲ್ಲಿ ಟೇಬಲ್ಸ್, ಗ್ರಾಫ್ಸ್, ಪರ್ಸೆಂಟೇಜ್, ರೇಷೋಗಳ ಮೇಲೆ ಹೆಚ್ಚು ಫೋಕಸ್ ಮಾಡಿ. ಸೊ ICT ಯೂನಿಟ್ಗೆ ಬಂದಾಗ ಇಂಟರ್ನೆಟ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಡಿಜಿಟಲ್ ಎಜುಕೇಷನ್ ಇನಿಷಿಯೇಟಿವ್ಸ್ ಆಗಿರ್ಬೋದು, ಸೊ ಇವುಗಳ ಮೇಲೆ ಹೆಚ್ಚಿನ ಫೋಕಸನ್ನು ಮಾಡಬೇಕಾಗುತ್ತೆ. ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಬಂದಾಗ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್, ಪೊಲ್ಯೂಷನ್, ಕ್ಲೈಮೇಟ್ ಚೇಂಜ್, ಎನ್ವೈರ್ಮೆಂಟಲ್ ಲಾಸ್, ಇವುಗಳ ಮೇಲೆ ಹೆಚ್ಚಿನ ಫೋಕಸನ್ನು ಮಾಡಿ ಥಿಯರಿಯನ್ನು ಓದಿಕೊಂಡು ಹೆಚ್ಚು MCQಗಳನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಹೈಯರ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಇಂಡಿಯನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಪಾಲಿಸೀಸ್ಗಳ ಮೇಲೆ ಹೆಚ್ಚು ಫೋಕಸನ್ನು ಮಾಡಿ ಈ ಒಂದು ಉಳಿದಿರುವ ಸಮಯದಲ್ಲಿ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಇಷ್ಟು ಥಿಯರಿಯನ್ನು ಓದ್ಕೊಂಡು ಹೆಚ್ಚು MCQಗಳನ್ನ ಸಾಲ್ವ್ ಮಾಡಿಕೊಂಡು PYQಗಳನ್ನ ಸಾಲ್ವ್ ಮಾಡಿಕೊಂಡು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆಗಿ. ಸೊ ಯಾವ ರೀತಿ ಪ್ರಿಪ್ರೇಷನನ್ನು ಮಾಡ್ಬೋದು ಅಂತ ಒಂದು ಟೈಮ್ ಟೇಬಲ್ ಕೂಡ ನಿಮಗೆ ಕೊಡ್ತಾ ಇದ್ದೀನಿ. 1 ರಿಂದ 5 ದಿನಗಳವರೆಗೆ ಟೀಚಿಂಗ್ ಆಪ್ಟಿಟ್ಯೂಡ್, 6ನೇಯಿಂದ 10 ದಿನಗಳವರೆಗೆ ರಿಸರ್ಚ್ ಆಪ್ಟಿಟ್ಯೂಡ್, 11 ರಿಂದ 13 ದಿನಗಳವರೆಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಆ್ಯಂಡ್ ಕಮ್ಯುನಿಕೇಷನ್, 14 ರಿಂದ 18 ದಿನಗಳವರೆಗೆ ಮ್ಯಾಥಮೆಟಿಕಲ್ ರೀಸನಿಂಗ್, ನೆಕ್ಸ್ಟ್ 19 to 23 ಈ 5 ದಿನ ಲಾಜಿಕಲ್ ರೀಸನಿಂಗ್, 24 to 27 ಈ ದಿನಗಳಲ್ಲಿ ಡೇಟಾ ಇಂಟರ್ಪ್ರಿಟೇಷನ್, 28 to 31 ಈ 4 ದಿನ ICT, 32 to 35 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್,
ನೆಕ್ಸ್ಟ್ 36 to 39 ಹೈಯರ್ ಎಜುಕೇಷನ್ ಸಿಸ್ಟಮ್, 40 to 42 ಕಂಪ್ಲೀಟ್ ಸಿಲೆಬಸ್ಸನ್ನು ಒಂದು ಸಾರಿ ರಿವಿಷನ್ ಮಾಡ್ಕೊಳ್ಳಿ. ಏನು ಓದಿರ್ತಿರಲ್ಲ ಎಲ್ಲ ಮೇನ್ ಪಾಯಿಂಟ್ಸ್ಗಳನ್ನ ರಿವೈಸ್ ಮಾಡ್ಕೊಳ್ಳಿ. ಅದಾದ ನಂತರ 43ನೇ ದಿನದಿಂದ 46ನೇ ದಿನದವರೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ. ಯಾವುದೆಲ್ಲ ವೀಕ್ ಏರಿಯಾಸ್ ಇದೆ ಅಂತ ಫೈಂಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನೀವೇ ಸಾಲ್ವ್ ಮಾಡ್ತಾ ಹೋಗಿ. ಇದಾದ ನಂತರ 47ರಿಂದ 50 ದಿನಗಳವರೆಗೆ ಏನು ಮಾಡಿ, ಫುಲ್ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆಗಿ ಮತ್ತು ಫೈನಲ್ ರಿವಿಷನನ್ನು ಮಾಡ್ಕೊಳ್ಳಿ. ಸೊ ಈ 50 ಡೇಸ್ ಸ್ಟ್ರಾಟಜಿ ಏನಿದೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಇದರ ಪ್ರಕಾರ ಒಂದು ಪ್ರಿಪ್ರೇಷನನ್ನು ಮಾಡ್ತಾ ಹೋಗಿ. ಸೊ ಇದ್ರ ಪ್ರಕಾರ ಒಂದು ಪ್ರಿಪ್ರೇಷನನ್ನು ಮಾಡಬೇಕಾದ್ರೆ ಡೈಲಿ ರುಟೀನ್ ಯಾವ ರೀತಿ ಇರಬೇಕು ಅಂತ ನೋಡಿದಾಗ, ಸೊ ಇಲ್ಲಿ ದಿನಾಲು ನೀವು ಒಂದು 3 to 4 ಅವರ್ಸ್ ಸ್ಟಡಿಯನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕಾಗುತ್ತೆ. ಸೊ 1 ಅವರ್ ಏನು ಮಾಡಿ ಅಂತಂದರೆ ಕಾನ್ಸೆಪ್ಟ್ಗಳನ್ನು ಸ್ಟಡಿ ಮಾಡಿ. ಸೊ ಇಲ್ಲಿ ಥಿಯರಿಯನ್ನು ಓದ್ತಾ ಹೋಗಿ. ಅದಾದ ನಂತರ 1 ಅವರ್ ಏನು ಮಾಡಿ ಅಂತಂದರೆ ಅದೇ ಟಾಪಿಕ್ನ ಮೇಲೆ, ಯಾವ ಟಾಪಿಕ್ನಲ್ಲಿ ಓದಿರ್ತೀರೋ ಅದೇ ಟಾಪಿಕ್ನ ಮೇಲೆ MCQಗಳನ್ನು ಸಾಲ್ವ್ ಮಾಡಿ. ಒಂದು ಟಾಪಿಕ್ನಲ್ಲೇ ಇಲ್ಲ ಅಂದರೂ 50ರಿಂದ 75ರವರೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿ. ಇದಾದ ನಂತರ 30 ಮಿನಿಟ್ಸ್ ಏನು ಮಾಡಿ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಏನು ಮಾಡಿ, ಈ KSET ಮತ್ತು UGC ನೆಟ್ನ ಪ್ಯಾಟರ್ನ್ ಮೇಲೆ UGC ನೆಟ್ MCQಗಳನ್ನು ಕೂಡ ನೀವು ಸಾಲ್ವ್ ಮಾಡ್ಕೊಂಡಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು 30 ಮಿನಿಟ್ಸ್ ರಿವಿಷನನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ ಫಾರ್ಮುಲಾಸ್ ಆಗಿರ್ಬೋದು, ಪ್ಯಾಕ್ಟ್ಸ್ ಆಗಿರ್ಬೋದು, ಕಾನ್ಸೆಪ್ಟ್ಸ್ ಆಗಿರ್ಬೋದು, ಸೊ ಇವುಗಳನ್ನೆಲ್ಲ ರಿವೈಸ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಯಾವ ಒಂದು ಎಲ್ಲಿ ನೀವು ತಪ್ತಾ ಇದ್ದೀರಾ, ರಾಂಗ್ ಆನ್ಸರ್ ನೋಟ್ಬುಕ್ ಅಂತ ಒಂದು ಮಾಡಿಕೊಂಡು ಯಾವ ಪ್ರಶ್ನೆಗಳಿಗೆ ನಿಮ್ಮ ವೀಕ್ ಏರಿಯಾಸ್ ಏನಿದಾವೆಲ್ಲ ಸೊ ಅವುಗಳ ಮೇಲೆ ವರ್ಕ್ ಮಾಡಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದು ರೂಲನ್ನು ನಿಮಗೆ ಹೇಳ್ತಾ ಇದ್ದೀನಿ, ಡೋಂಟ್ ಸ್ಪೆಂಡ್ ಆಲ್ 50 ಡೇಸ್ ಓನ್ಲಿ ರೀಡಿಂಗ್. ಸೊ ಬರೀ ಓದೋದ್ರಲ್ಲೇ ಫೋಕಸ್ ಮಾಡಬೇಡಿ. 50 ದಿನಗಳಲ್ಲಿ 40% ಕಾನ್ಸೆಪ್ಟ್ಸ್ಗಳನ್ನು ಓದ್ಕೊಳ್ಳಿ, 40% MCQಗಳನ್ನು ಸಾಲ್ವ್ ಮಾಡ್ಕೊಳ್ಳಿ, 20% ರಿವಿಷನ್ ಮಾಡಿ. ಬೈ ದ ಫೈನಲ್ 10 ಡೇಸ್ ಚೇಂಜ್ ಇಟ್ಟು 20% ಕಾನ್ಸೆಪ್ಟ್ಸ್ಗಳನ್ನು ಓದ್ಕೊಳ್ಳಿ, 50% MCQಗಳನ್ನು ಸಾಲ್ವ್ ಮಾಡಿ, 30% ರಿವಿಷನ್ ಮಾಡ್ಕೊಳ್ಳಿ. ಸೊ ಈ ರೂಲನ್ನು ಫಾಲೋ ಅಪ್ ಮಾಡಿದ್ದೆ ಆದಲ್ಲಿ ನೀವು KSET ಪೇಪರ್ 1ಗೆ ಸಾಕಷ್ಟು ಪ್ರಿಪ್ರೇಷನ್ ನಿಮಗೆ ಇಲ್ಲಿ ಸಾಧ್ಯವಾಗ್ತಾ ಇದೆ. ಸೊ ಅದೇ ರೀತಿಯಾಗಿ ಫೈನಲ್ ಟಾರ್ಗೆಟ್ ಬಗ್ಗೆ ನೋಡೋದ್ರಲ್ಲಿ 10ಕ್ಕೆ 10 ಯೂನಿಟ್ಗಳನ್ನು ನೀವು ಕವರ್ ಮಾಡ್ಕೊಳ್ಬೇಕು. ಸುಮಾರು 3000ರಿಂದ 5000ವರೆಗೆ MCQಗಳನ್ನು ಸಾಲ್ವ್ ಮಾಡಿರಬೇಕು. ಎಲ್ಲ UGC ನೆಟ್ ಮತ್ತು KSET ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಕೊಂಡಿರಬೇಕು. 15ರಿಂದ 20 ಮಾಕ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಆಗಿರಲೇಬೇಕು. ಸೊ ಇದರಿಂದ ಕಂಪ್ಲೀಟ್ ರಿವಿಷನ್ ನಿಮಗೆ ಸಾಧ್ಯವಾಗ್ತಾ ಇದೆ. ಒಂದು ಗೋಲ್ಡನ್ ಫಾರ್ಮುಲಾ ಹೇಳೋದಾದರೆ, ಮೊದಲು ಕಾನ್ಸೆಪ್ಟನ್ನು ಓದ್ಕೊಳ್ಳಿ, ಅದ್ರ ಮೇಲೆ MCQವನ್ನು ಸಾಲ್ವ್ ಮಾಡಿ, ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವೆಲ್ಲ ಬಂದಾವೆ ಅಂತ ನೋಡ್ಕೊಳ್ಳಿ. ಇದಾದ ನಂತರ ಮಿಸ್ಟೇಕನ್ನು ಅನಲೈಸ್ ಮಾಡ್ಕೊಳ್ಳಿ, ಒಂದು ಸಾರಿ ರಿವಿಷನ್ ಮಾಡಿ, ನಂತರ ಮಾಕ್ ಟೆಸ್ಟನ್ನು ಅಟೆಂಡ್ ಆಗಿ. ಸೊ ಇಷ್ಟು ಮಾಡಿದ್ದೇ ಆದಲ್ಲಿ KSET ಪೇಪರ್ 1ಗೆ ನಿಮಗೆ ಕಂಪ್ಲೀಟ್ ಪ್ರಿಪ್ರೇಷನ್ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1ಗಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, ಸಾಕಷ್ಟು MCQs ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000+ MCQs PDF, ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತು ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಕೇವಲ 2100ನಲ್ಲಿ ದೊರೀತಾ ಇದೆ. ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಅದರ ಜೊತೆಗೆ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ಆ್ಯಪ್ನ ಮೂಲಕ ಜಾಯ್ನ್ ಆಗ್ಬೋದು, ಅಥವಾ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿಯಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.